ಹಾಯ್ ಗಾಯ್ಸ್, ನಾವು ಹೋಗ್ತಾ ಇರೋದು ಜೋರಿ ಲಿಂಗೇಶ್ವರ ಅಂತವ ದೇವಸ್ಥಾನ ಅಲ್ವಾ. ಜೈಂಕಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್, ಅರ್ಧನೂ ಆಗಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಒಂದೇ 1 ಕಿಲೋಮೀಟ್ರು ಎಂಟ್ರೆನ್ಸ್ ಸಿಗಿದೆ ನೋಡಿ. ಎಂಟ್ರೆನ್ಸ್ ಈ ಟೈಪ್ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ನೈಟ್ ಎಲ್ಲ ನೋಡಬೇಕು. ನೈಟ್ ಇವತ್ತು ಶಿವರಾತ್ರಿ ಅಲ್ವಾ, ಫುಲ್ಲು ಲೈಟಿಂಗ್ಸ್ ಎಲ್ಲ ನಡೀತಾ ಇದೆ ನೋಡಿ. ಈ ಟೈಪ್ ಇದೆ ಜೋರೆ ಲಿಂಗೇಶ್ವರ ಅಂತ. ಶ್ರೀ ಗುರು ಜವರೇಲಿಂಗೇಶ್ವರ, ಶ್ರೀ ಗುರು ಜವರೇಲಿಂಗೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ನೋಡಿ, ಪುಣ್ಯಕ್ಷೇತ್ರ ಅಂತ. ನಾನು ನಮ್ಮ ಚೇತನ್ನು ಅಲ್ಲೊಂದು ಬೈಕ್ ಹೋಗ್ತಿದ್ದೆ, ಒಂದು ಅವರೊಂದು ಗ್ಯಾಂಗು, ನಾವೊಂದು. ಈ ಟೈಪ್ ಇದೆ ಎಂಟ್ರೆನ್ಸ್ ಇಂದ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾನು ತೋರಿಸ್ತಿನಲ್ಲಿ ತುಂಬ ವಿಜಯನಗರ ದೇವಸ್ಥಾನಕ್ಕೆ ಬೆಟ್ಟ ಹತ್ತೋದು. ಇಲ್ಲೊಂದು ಬೈಕ್ ಹೋಗ್ತಿತ್ತು ನೋಡಿ, ಇಲ್ಲೊಂದು ದರ್ಶನ್ ವಿತ್ ಇವರು ಸೈಕ್ ನಂಬರ್ 1 ಅಂತ ಇವರು. ಒಳ್ಳೆ ಈ ಟೈಪ್ ಇರುತ್ತೆ. ನದಿಗೆ ಬಂದಾಗ ಈ ಥರ ಒಂದು ಆಲದ ಮರ ಕಾಣುತ್ತೆ. ಇಲ್ಲಿಂದಾನೇ ನೀರು ತಗೊಂಡು ಹೋಗೋದು ದೇವರಿಗೆ. ಕಕ್ಕ ಗೈಸ್, ಇಲ್ಲಿಂದಾನೇ ನೀರು ತಗೊಂಡು ಹೋಗೋದಂತೆ. ಫುಲ್ಲು ಯಾವ ಟೈಪ್ ಇದೆ ನೋಡಿ ವಾಟ್ರು. ಅಭಿಷೇಕಕ್ಕೆ ಇಲ್ಲೇ ತಾಂಬರದಂತೆ ಅಂತ ಇರೋದು. ನನಗೆ ಅಷ್ಟೊಂದು ಗೊತ್ತಿಲ್ಲ, ಎಲ್ಲ ಇವನಿಗೆ ಗೊತ್ತು. ಅಲ್ಲೊಬ್ರು ಇದ್ದಾರೆ ನೋಡಿ. ನೋಡಿ ಆಮೆ ನೋಡಿ. ಬಾಲ ಕಡೆಯಿಂದ ಬರೋಂತ ಮೀನ್ ನೋಡಿ ಗಾಯ್ಸ್, ಮೀನ್ दिखारी से हाँ ये अटरजरी लाम चले हाय गाइस, ನಾನು ನಂಗಳ ತಂಬಿ ಡೇಲ ಪಾತ್ರನಾದ ಮುಖೇಶ್ ಅಂಬಾನಿ ಅವರ ಕುಲಪುತ್ರನಾದ ನಾನು. ನೋಡಿ, 0 ಕಟ್ ಹೊಡಿತಾನಂತ ಇವಾಗ. ಏನಂತ ಹುಟ್ಟಿಸ್ಬಿಟ್ರು ನಿಮ್ಮ ಅಪ್ಪ ಅಮ್ಮ ನಿಂಗೆ? ವಜ್ರ ಇದ್ದಂಗಿದ್ಯಾ? ಪ್ರಾಚೀನ ಹತ್ರ ಬಂದಾಗ ಬಾವಿ ಸಿಗುತ್ತೆ ನೋಡಿ. ನೀವೊಂದ್ಸತಿ ಯಾರ್ಯಾರು ಅರ್ಚಿಕೆರೆಯಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ಇಂಥ ವಿಡಿಯೋಗಳನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಎಂಟರ್ಟೈನ್ಮೆಂಟ್ ಆದ ಟಿಕ್ಟಾಕ್ ಇದ್ದಾರೆ, ಚೇತನ್ ಅಂತ ನೋಡಿ. ದೇವಸ್ಥಾನ ಬಂತು, ಫಸ್ಟಿಗೆ ಟ್ಯಾಂಗಿ ಕಾಣುತ್ತೆ, ಶಿವನ್ ಲಿಂಗ ಕಾಣುತ್ತೆ. ನೋಡಿ, ಟಿ ಗಾಡಿ ದೇವ್ರು ತಗೊಂಡೋಗೋದು. ದೇವಸ್ಥಾನ ಈ ಟೈಪ್ ಇದೆ. ಬಹಳ ಪವಿತ್ರವಾದ ಜಾಗ ಇದು. ಅಲ್ಲಿ
ಯಾವ ಟೈಪ್ ಐತೆ ನೋಡಿ ದೇವಸ್ಥಾನ. ತುಳಿತಾರೆ ಈ ಹಬ್ಲಗಳೇನು ಜಾರು ಕೊಡ್ತಾರೆ ಬಾ ಈ ಕಡೆ ಕೆಂಪಗೌಡ ಅವ್ರದಲ್ಲಿ ಫೋಟೋ. ಇದು ರಾತ್ರಿಗೆ ನೋಡಿತೀಯ ಅಣ್ಣ ಈ ಕಡೆ ಹಾಸುವಾಗ ನೀರು ಬಸವಣ್ಣ. ಹಳೆಯಕಾಲ ಸಂಪ್ರದಾಯ ಮರೆಗಿಲ್ಲ ಇಸ್ ನೋಡಿ ಇವರೆಲ್ಲ ರಾತ್ರಿ ಎಲ್ಲ ನನ್ನ ಹತ್ರ ಇಲ್ಲ ಕಣೋ. ಸಿಂಗಿಂಗ್ ಸರಿಗಮಪ ಸೀಸನ್ 50ನೇಯ ಕಂಟೆಂಟ್ ಏನ್ರ ಕಂಠಪ್ಪ ಅವರು ತನ್ನ ನಾಗಮ್ಮ ನಾಗಮ್ಮ ಅನ್ನೋ ಹಾಡಿನಲ್ಲಿ ವಿಜೇತಗೊಂಡಿದ್ದಾರೆ. ಅವರನ್ನು ಕೊಡಲಾದ ಬಾಳೆಹಣ್ಣನ್ನು ಅವರಿಗೆ ಸ್ವೀಕರಿಸುತ್ತೀವಿ. ಅವರಿಗೂ ಶುಭ ಆಗಲಿ ಎಂದು ಬಿಗ್ ಬಾಸ್ಸಿಗೆ ಹೋಗಿ ಬರಲಿ ಎಂದು. ಹಾಂ, ದಿನಾಂಕ ಮತ್ತೆ ಟೈಮು ಟೈಮ್ ಹೇಳೋಕ್ಕೆ ಟೈಮ್ ಇಲ್ಲ. ಹಾಂ, ಅವಾಗ ಯಾವುದು ಅಂಬಾಸೆಟ್ರು, ಬುಲೆಟ್, ರಾಯಲ್ ಫೀಲ್ಡ್, ಗೇರು, ಆಮೇಲೆ ಗೇರು, ಕಿಕ್ಕರು, ಗೇರು ಕಿಕ್ಕರ್ ಎಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇವಾಗ ಹೋಗಿ ಬಂದಿದ್ದು ಪಾರ್ಟ್ 1. ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಮಾಡ್ತೀನಿ. ಬಾಯ್.